ಭ್ರಷ್ಟ ಎಸಿ ಅಪೂರ್ವ ಬಿಧರಿಯನ್ನ ಸೇಫ್ ಮಾಡ್ತಾ ಇದೆಯಾ ಸರ್ಕಾರ? ಎಸಿ ಕೋರ್ಟ್ನಲ್ಲಿ ಮಾಡಬಾರ್ದ ತಪ್ಪು ಮಾಡಿದ್ರು ಸಸ್ಪೆಂಡ್ ಮಾಡಲಿಲ್ಲ, ಯಾಕೆ? ಎಸ್, ಭ್ರಷ್ಟ ಎಸಿ ಅಪೂರ್ವ ಬಿಧರಿಯನ್ನ ಸೇಫ್ ಮಾಡ್ತಾ ಇದೆಯಾ ಸರ್ಕಾರ? ಎಸಿ ಕೋರ್ಟ್ನಲ್ಲಿ ಮಾಡಬಾರದ ತಪ್ಪು ಮಾಡಿದ್ರು ಕೂಡ ಸಸ್ಪೆಂಡ್ ಯಾಕಿಲ್ಲ? 53 ಕೇಸ್ನಲ್ಲಿ ನಿಯಮ ಉಲ್ಲಂಘಿಸಿ ಆದೇಶ ಮಾಡಿರುವಂತಹ ಎಸಿ ಅಪೂರ್ವ, ಆದ್ರೆ ಇವರಿಗೂ ಕೂಡ FIR ಆಗ್ಲಿ, ವರ್ಗಾವಣೆ ಆಗ್ಲಿ, ಸಸ್ಪೆಂಡ್ ಆಗ್ಲಿ ಯಾವುದನ್ನು ಕೂಡ ಮಾಡಿಲ್ಲ. 8 ತಿಂಗಳಿನಿಂದ ಎಸಿ ಕಚೇರಿಯಲ್ಲಿ ರಿಯಲ್ ಎಸ್ಟೇಟ್ ದಂಧೆಯನ್ನ ಬಳಸಿಕೊಂಡಿರುವಂತಹ ಅಪೂರ್ವ ಆರಂಭದ ದಿನದಿಂದಲೂ ಕೂಡ ಒಂದಲ್ಲ ಒಂದು ಎಡವಟ್ಟನ್ನ ಮಾಡಿ ವಿವಾದದಲ್ಲಿ ಸಿಲುಕಿ ಹಾಕಿಕೊಳ್ತಾ ಇದ್ರು. ಈಗಾಗಲೇ ಎಸಿ ಆದೇಶಗಳ ನ್ಯೂನತೆಗಳ ಪಟ್ಟಿ ಮಾಡಿರುವಂತಹ ಪ್ರಾದೇಶಿಕ ಆಯುಕ್ತರು, ಆದ್ರೂ ಇಲ್ಲಿಯವರೆಗೆ ಪ್ರಾದೇಶಿಕ ಆಯುಕ್ತರ ಆದೇಶ ಪಾಲನೆ ಮಾಡಿಲ್ಲ ಡಿಸಿ. ಜೂನ್ 30ರಂದು 14 ಪುಟಗಳಲ್ಲಿ ಎಸಿ ಅಕ್ರಮ ಬಿಚ್ಚಿಟ್ಟಿರುವಂತಹ ಆರ್ಸಿ, ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ಶಿಸ್ತು ಕ್ರಮವನ್ನ ಕೈಗೊಳ್ಳದಂತಹ ಜಿಲ್ಲಾಡಳಿತ. ಆರ್ಸಿ ಆದೇಶದಲ್ಲಿ ಸ್ಪಷ್ಟವಾಗಿ FIR ದಾಖಲಿಸಿ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ಕೂಡ FIR ಕೂಡ ದಾಖಲೆ ಮಾಡಿಲ್ಲ. ಜೂನ್ 30ರಿಂದ ಕಚೇರಿಗೆ ಬರ್ತಾ ಇಲ್ಲ ದಕ್ಷಿಣ ಎಸಿ ಅಪೂರ್ವ ಬಿಧರಿ. ಆಫೀಸ್ಗೆ ಯಾವಾಗಲೂ ಬರ್ತಾರೆ, ಯಾವಾಗಲೂ ಹೋಗ್ತಾ ಇರ್ತಾರೆ. ಹೀಗಾಗಿ ಅಪೂರ್ವ ಬಿಧರಿ ವರ್ಗಾವಣೆ ಎಸಿ ಕಚೇರಿ ಸಿಬ್ಬಂದಿಯಿಂದ ಒತ್ತಡವನ್ನ ಕೂಡ ಹಾಕಲಾಗಿದೆ. ಸರ್ಕಾರ ಏನಾದ್ರೂ ಸೇಫ್ ಮಾಡ್ತಾ ಇದೆಯಾ ಅಪೂರ್ವ ಬಿಧರಿ ಅವರನ್ನ ಅನ್ನುವಂತಹ ಪ್ರಶ್ನೆ ಈ ಒಂದು ಕೇಸ್ನಲ್ಲಿ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತ ನೋಡೋದಾದ್ರೆ, ಭ್ರಷ್ಟ ಎಸಿ ಅಪೂರ್ವನನ್ನ ಯಾಕೆ ಇನ್ನೂ ಕೂಡ ವರ್ಗಾವಣೆ ಮಾಡೋದು ಅಥವಾ ಕೆಲಸದಿಂದ ತೆಗೆದು ಹಾಕೋದು ಅಥವಾ ಅವ್ರ ಮೇಲೆ FIR ಹಾಕೋದು ಯಾವುದು ಕೂಡ ಆಗಿಲ್ಲ. ಯಾವ ಕಾರಣಕ್ಕೆ ಅವರನ್ನ ಸೇಫ್ ಮಾಡ್ತಾ ಇದೆ ಸರ್ಕಾರ ಎನ್ನುವಂತಹ ಪ್ರಶ್ನೆ ಈಗ ಈ ಒಂದು ಕೇಸ್ನಲ್ಲಿ ಇರುವಂಥದ್ದು. ಎಸಿ ಕೋರ್ಟ್ನಲ್ಲಿ ಮಾಡಬಾರದ ತಪ್ಪು ಮಾಡಿದ್ರೂ ಕೂಡ ಸಸ್ಪೆಂಡ್ ಯಾಕೆ ಮಾಡಿಲ್ಲ? ಅಟ್ಲೀಸ್ಟ್ ವರ್ಗಾವಣೆ ಯಾಕೆ ಮಾಡಲಿಲ್ಲ? FIR ಯಾಕೆ ದಾಖಲೆ ಮಾಡಿಲ್ಲ? ಯಾಕೆ ಅವರನ್ನ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದಿದೆ. 53 ಕೇಸ್ನಲ್ಲಿ ನಿಯಮ ಉಲ್ಲಂಘಿಸಿ ಆದೇಶವನ್ನ ಮಾಡಿರುವಂತಹ ಎಸಿ ಅಪೂರ್ವ, ಆದ್ರೆ ಅವರ ಮೇಲೆ FIR ಇರಲಿ, ವರ್ಗಾವಣೆ ಆಗಿರಲಿ, ಸಸ್ಪೆಂಡ್ ಆಗಿರಲಿ ಯಾವುದೂ ಕೂಡ ಆಗಿಲ್ಲ. 8 ತಿಂಗಳಿಂದ ಎಸಿ ಕಚೇರಿಯನ್ನ ರಿಯಲ್ ಎಸ್ಟೇಟ್ ದಂಧೆ ತರ ಬಳಸಿಕೊಂಡಿರುವಂತಹ ಅಪೂರ್ವ ಆರಂಭದ ದಿನದಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಒಂದು ಅವಘಡನ್ನ, ಎಡವಟ್ಟನ್ನ ಮೈ ಮೇಲೆ ಎಳಕೊಂಡೇ ಬಂದವರು. ಈಗಾಗಲೇ ಎಸಿ ಆದೇಶದ ನ್ಯೂನತೆಗಳ ಪಟ್ಟಿ ಮಾಡಿರುವಂತಹ ಪ್ರಾದೇಶಿಕ ಆಯುಕ್ತರು, ಇಲ್ಲಿಯವರೆಗೂ ಕೂಡ ಪ್ರಾದೇಶಿಕ ಆಯುಕ್ತರ ಆದೇಶವನ್ನ ಪಾಲನೆ ಮಾಡಿಲ್ಲ ಡಿಸಿ ಅವರು ಯಾಕೆ ಈ ಒಂದು ಆದೇಶವನ್ನ ಪಾಲನೆ ಮಾಡಿಲ್ಲ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂತದ್ದು. ಜೂನ್ 30ರಂದು 14 ಪುಟಗಳಲ್ಲಿ ಎಸಿ ಅಕ್ರಮ ಬಿಚ್ಚಿಟ್ಟಿರುವಂತಹ ಆರ್ಸಿಗಳು, ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಶಿಸ್ತು ಕ್ರಮವನ್ನ ಕೈಗೊಳ್ಳದೆ ಇರುವಂತಹ ಜಿಲ್ಲಾಡಳಿತ, ಇದೆಲ್ಲ ಕೂಡ ಡೌಟ್ಫುಲ್ ಆಗಿ ಕಾಣ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಕೂಡ FIR ಯಾಕೆ ಹಾಕಿಲ್ಲ ಎನ್ನುವಂತಹದ್ದು ಪ್ರಶ್ನೆ ಈಗ ಬರ್ತಾ ಇದೆ. ಜೂನ್ 30ರಿಂದ ಕಚೇರಿಗೆ ಬರ್ತಾ ಇಲ್ಲ ದಕ್ಷಿಣ ಎಸಿ ಆಗಿರುವಂತಹ ಅಪೂರ್ವ ಬಿಧರಿ. ಆಫೀಸ್ಗೆ ಬಂದ್ರೆ ಯಾವಾಗಲೂ ಬರ್ತಾರೆ, ಯಾವಾಗಲೂ ಹೋಗ್ತಾರೆ. ಹೀಗಾಗಿ ಅಪೂರ್ವ ಬಿಧರಿಯ ವರ್ಗಾವಣೆ ಮಾಡಿ ಅಂತ ಹೇಳಿ ಎಸಿ ಕಚೇರಿಯ ಸಿಬ್ಬಂದಿಯಿಂದಲೇ ಒತ್ತಡಗಳು ಬರ್ತಾ ಇರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.